ಹಲೋ, ಯಾರು ಮಾತಾಡ್ತಾ ಇರೋದು? ಮೇಡಮ್, ನಾನು ಯಾರು ಅನ್ನೋದು ಮುಖ್ಯ ಅಲ್ಲ. ನಿಮಗೆ ನಿಮ್ಮ ಮಗ ಆದಿತ್ಯನ ನೋಡೋ ಆಸೆ ಇದೆಯಾ? ಹೌದು, ನಾನು ನನ್ನ ಮಗನ ನೋಡಬೇಕು. ಎಲ್ಲಿದ್ದಾನೆ ಅವನು? ಹೇಗಿದ್ದಾನೆ? ಚೆನ್ನಾಗಿದ್ದಾನಲ್ವಾ? ನಿಮಗೆ ನಿಮ್ಮ ಮಗನ ಡೈರೆಕ್ಟಾಗಿ ನೋಡೋ ಆಸೆ ಇದ್ದರೆ ನಾನು ಹೇಳೋ ಜಾಗಕ್ಕೆ ಬನ್ನಿ ಮೇಡಮ್. ಎಲ್ಲಿಗೆ ಬರ್ಬೇಕು ಹೇಳಿ? ರಿಂಗ್ ರೋಡ್ ಹತ್ರ ಇರೋ ಪಾರ್ಕ್ ಹತ್ರ ಈಗಲೇ ಬನ್ನಿ ಮೇಡಮ್. ನಿಮ್ಮ ಮಗ ಸಿಗ್ತಾನೆ. ಹಲೋ ಹಲೋ, ಮತ್ತೆ ಫೋನ್ ಮಾಡಿದ್ರೆ ಯಾಕೆ ಇವ್ರು ರಿಸೀವ್ ಮಾಡ್ತಾ ಇಲ್ಲ? ಆರ್ತಿಯವ್ರೆ, ಒಂದು ನಿಮಿಷ. ಎಲ್ಲಿಗೆ ಹೊಟ್ರಿ? ನಿಮಗೆ ಆಸಕ್ತಿ ಇಲ್ದಿರೋ ವಿಷಯ ಇದು. ಯಾಕೆಲ್ಲ ಮಾತಾಡ್ತಿದ್ದೀರಾ? ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ? ಹೌದು, ಇಷ್ಟು ದಿನ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಈಗೇನು ಅಂತ ಅರ್ಥ ಆಗ್ತಿದೆ ನನಗೆಲ್ಲ. ಹಾಗೆ ಮಾತಾಡ್ಬೇಡಿ. ನಾನೇನು ತಪ್ಪು ಮಾಡಿಲ್ಲ. ನನಗೀಗ ಮಾತಾಡೋಷ್ಟು ಪುರ್ಸೋತಿಲ್ಲ. ನಾನು ಮೊದಲು ಹೋಗಬೇಕು. ಅದೇ ಎಲ್ಲಿಗೆ ಹೊಟ್ರಿ ಅಂತ? ಆದಿತ್ಯ ನೋಡೋದಕ್ಕೆ. ಅವನು ಇಲ್ಲೇ ಎಲ್ಲೋ ಇದ್ದಾನೆ ಅಂತ ಗೊತ್ತಾಗಿದೆ, ಅದಕ್ಕೆ. ಅಲ್ಲ, ಅವನಿಲ್ಲಿ ಇದ್ದಾನೆ ಅಂತ ಯಾರು ನಿಮ್ಗೆ ಹೇಳಿದ್ದು? ಅವನಿಲ್ಲಿ ಇಲ್ಲ. ನಿಮಗೆ ನಿಮ್ಮ ಮಗನ ಡೈರೆಕ್ಟಾಗಿ ನೋಡೋ ಆಸೆ ಇದ್ದರೆ ನಾನು ಹೇಳೋ ಜಾಗಕ್ಕೆ ಬನ್ನಿ ಮೇಡಮ್. ನೋಡಿ, ಅವ್ನು ಯಾರೋ ನಿಮಗೆ ಸುಮ್ಮನೆ ಚೀಟ್ ಮಾಡೋದಕ್ಕೆ ಫೋನ್ ಮಾಡಿದ್ದಾನೆ. ಅವ್ರ ಮಾತನ್ನು ನಂಬೇಡಿ. ನೋಡಿದ್ರಾ, ಆದಿತ್ಯನ ಮೀಟ್ ಮಾಡೋಕ್ಕೆ ಯಾರೋ ಫೋನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಬೇಡ ಅಂತ ಹೇಳ್ತಾ ಇದ್ದೀರಾ. ನನಗೆ ಗೊತ್ತು ಸೂರ್ಯರೇ, ಆದಿತ್ಯನ ಮೀಟ್ ಮಾಡೋದು ನಿಮಗೆ ಇಷ್ಟ ಇಲ್ಲ ಅಂತ. ಸರಿ, ನಾನು ಏನೇ ಹೇಳಿದ್ರು ನಿಮಗೆ ತಪ್ಪಾಗಿ ಕಾಣಿಸ್ತಾ ಇದೆ. ಆದಿ ಮೇಲಿನ ಪ್ರೀತಿ ನಿಮ್ಮನ್ನ ಕೂಡಾಗಿಸಿದೆ. ಸರಿ, ನಾನು ಹೇಳಿ ಸುಳ್ಳಲ್ವಾ? ಹಾಗಾದರೆ ನಾನು ನಿಮ್ಮ ಜೊತೆ ಬರ್ತೀನಿ. ಆದಿತ್ಯ ಸಿಕ್ಕಿದ್ರೆ ನನಗೂ ಖುಷಿ ಆಗುತ್ತೆ. ಅವನನ್ನ ಮನೆಗೆ ಬಾ ಅಂತ ಕರಿತೀನಿ. ಸರಿನಾ? ಬನ್ನಿ ಹೋಗೋಣ. ಹೇಳಿ ಸ್ವಾತಿ ಅವರೇ, ಏನು ವಿಷಯ? ಸರ್, ಅದು ನನಗೆ ಮೊದಲೇ ಅರ್ಪಿತಾ ಮೇಲೆ ಅನುಮಾನ ಇತ್ತು ಸ್ವಾತಿ ಅವರೇ. ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ತಿರ್ಲಿಲ್ಲ ಸಾಕ್ಷಿ. ಸ್ವಾತಿ ಅವರೇ, ಒಂದು ಕೆಲಸ ಮಾಡ್ತೀರಾ? ನಮ್ಮ ಸಾಕ್ಷಿಗೆ ಒಂದು ಕಾಲ್ ಮಾಡಿಬಿಟ್ಟು ನೀವೇ ವಿಷಯ ಹೇಳ್ತೀರಾ? ಯಾಕಂದ್ರೆ ನಾನು ಹೇಳಿದ್ರೆ ನಂಬಲ್ಲ ಅವಳು, ಅದಕ್ಕೆ. ನಾನು ನಿಮಗೆ ಫೋನ್ ಮಾಡೋಕ್ಕಿಂತ ಮುಂಚೆ ಸಾಕ್ಷಿ ಮೇಡಮ್ಗೆ ಕಾಲ್ ಮಾಡಿದ್ದು, ಬಟ್ ಅವ್ರು ರಿಸೀವ್ ಮಾಡ್ತಾ ಇಲ್ಲ. ಹೌದಾ? ಸರಿ ಬಿಡಿ, ನೀವು ಅರ್ಪಿತಾ ವಿಷಯದಲ್ಲಿ ಹುಷಾರಾಗಿರಿ. ನಾನು ಮನೆಗೆ ಬಂದಮೇಲೆ ವಿಚಾರಿಸ್ಕೊತೀನಿ ಅವ್ರನ್ನ. ಓಕೆ? ಸರಿ ಸರ್, ಆಯಿತು. ಓಕೆ, ಬಾಯ್. ಅರ್ಪಿತಾ, ಇಷ್ಟು ದಿವಸ ನಮ್ಮನ್ನೆಲ್ಲ ಯಾಮಾರಿಸಿ ತಪ್ಪಿಸ್ಕೊತಿದ್ದೆ ಅಲ್ವಾ? ಇವತ್ತು ಸರಿಯಾಗಿ ಸಿಕ್ಕಾಕೊಂಡಿದ್ಯಾ. ಇವತ್ತಿಗೆ ಮುಗೀತು ನಿನ್ನ ಕತೆ. ಇದೇನಿದು, ಸಾಕ್ಷರ್ ಫೋನ್ ತೆಗಿತಿಲ್ವಲ್ಲ? ನಮ್ಮ ದರ್ಶಿಕಾ ಮನೆಗೆ ಏನಾರು ಆಟ ಆಡಿಸ್ಬೇಕಲ್ಲ, ಏನು ಮಾಡಲಿ? ಸುಮ್ಮನೆ ಮಿಸ್ ಕಾಲ್ ಮಾಡೋಣ. ಅವ್ರು ನನಗೆ ವಾಪಸ್ ಕಾಲ್ ಮಾಡಿದ್ರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ, ಇಲ್ಲ ಅಂದರೆ ಪ್ರೀತಿ ಇಲ್ಲ ಅಂತ. ಹಾಂ, ನನಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂತ. ಅರೆ, ನಮ್ಮ ಪಾರ್ಟಿ ಫೋನ್ ಮಾಡ್ತಾ ಇದೆ ಅಂದರೆ ಆರ್ಯಾಗೆ ನನ್ನ ಮೇಲೆ ಲವ್ ಇದೆ ಅನ್ನಂಗೆ ಆಯಿತು. ನಾನು ಇಷ್ಟು ಬೇಗ ಫೋನ್ ರಿಸೀವ್ ಮಾಡ್ತೀನಾ? ಮಾಡಲ್ಲ.
ಅವತ್ತು ನೀನು ನನ್ನ ಕೆನ್ನೆಗೆ ಹೊಡೆದಿದ್ದಕ್ಕೆ ಇವತ್ತು ನಾನು ನಿನ್ನ ಆಟ ಆಡಿಸ್ತಾ ಇದ್ದೀನಿ. ಪಾಪ ಹೆಚ್ಚಿಗೆ ಸತಾಯಿಸೋದು ಬೇಡ, ಫೋನ್ ರಿಸೀವ್ ಮಾಡೋಣ. ಹಲೋ, ಸ್ವಾತಿ ಮಾತಾಡು. ಹಲೋ, ಯಾರು ನೀವು? ನಾವ್ಯಾರು ಅಂತ ಆಮೇಲೆ ಹೇಳ್ತೀವಿ. ಅಕ್ಕನ ಹತ್ರ 10 ಲಕ್ಷ ದುಡ್ಡು ಎತ್ಕೊಂಡಿದ್ಯಲ್ಲ, ಆ ದುಡ್ಡು ಕೊಡು. ಓ, ನೀವೆಲ್ಲ ಅರ್ಪಿತಾ ಕಡೆಯವರಾ? ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಏನೇ ಮಾಡಕ್ಕಾಗುತ್ತೆ ನಿನ್ ಕೈಲಿ? ಇವಾಗ ನೀನು ನಮ್ ಕೈ ಸೇರ್ಕೊಂಡಿನ ಆಡು, ಆಟ ಹಾಡಿದ್ರೆ ಉಸಿರ ನಿಲ್ಸ್ಬಿಡ್ತೀನಿ. ತರಲೆ ಮಾಡದೆ ಸುಮ್ಮನೆ ದುಡ್ಡು ಕೊಟ್ಬಿಡು. ಯಾವ ದುಡ್ಡು? ನಂಗೆ ಯಾವ ದುಡ್ಡು ಗೊತ್ತಿಲ್ಲ. ಈ ಚಮತ್ಕಾರಿ ಆಟ ಎಲ್ಲ ನನ್ನ ಹತ್ರ ಆಡ್ಬೇಡ. ಹೇಳ, 10 ಲಕ್ಷ ರೂಪಾಯಿ ದುಡ್ಡು ಎಲ್ಲಿಕ್ಕಿದ್ಯಾ ಅಂತ ಹೇಳಲ್ಲ. ಹೇಳಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಹೇಳು, ದುಡ್ಡು ಎಲ್ಲಿಕ್ಕಿದ್ಯಾ ಅಂತ ಹೇಳು. ಹೇಳು, ದುಡ್ಡು ಎಲ್ಲಿಕ್ಕಿದ್ಯಾ ಅಂತ. ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಹೇಳ, ದುಡ್ಡು ಎಲ್ಲಿಕ್ಕಿದ್ಯಾ ಅಂತ ಹೇಳು. ಥ್ಯಾಂಕ್ಸ್ ಆರ್ಯ ಅವರೇ. ನಿನ್ ಥ್ಯಾಂಕ್ಸ್ ನೀನೇ ಹಿಡ್ಕೋ. ಲೂಸ್ ಥರ ಬೇಡದಿರೋ ಕೆಲಸಗಳಿಗೆ ಸಿಕ್ಕಾಕೊಳ್ತೀಯ. ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಇದೇ ಥರ ಹೆಲ್ಪ್ ಮಾಡ್ತಿದ್ದೆ. ಹುಡುಗನೇ ಆಗಿರಲಿ, ಹುಡುಗಿನೇ ಆಗಿರಲಿ.